ಹೆಲೋ ಹೈ ನಮಸ್ತೆ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದರೆ ಎಲ್ಲರೂ ನೀವೆಲ್ಲ ಹುಷಾರಾಗಿದ್ದಾರೆ ಅಂತ ಭಾವಿಸ್ತೀನಿ. ಹಾಗೆ ಇವತ್ತಿನ ದಿನ ನಾನು ರುಟೀನ್ ಬ್ಲಾಗನ್ನು ಮಾಡ್ತಾಯಿದ್ದೀನಿ. ಹಾಗೆ ಇವತ್ತಿನ ಈ ಬ್ಲಾಗಲ್ಲಿ ನಾನು 2 ದಿನದ ಬ್ಲಾಗನ್ನು ಒಟ್ಟಿಗೆ ಸೇರಿಸಿಬಿಟ್ಟು ಇಲ್ಲಿ ಬ್ಲಾಗನ್ನು ಮಾಡ್ತಾ ಇದ್ದೇನೆ. ಇದು ನನ್ನ ಬರ್ತ್ಡೇ ದಿನದ ಬ್ಲಾಗ್. ನಾನು ಬೆಳಿಗ್ಗೆ ಎದ್ದು ಪೂಜೆಗೆ ಹೋಗಿದ್ದೆ ಇವತ್ತು ಚರ್ಚಿಗೆ. ಹಾಗೆ ಜೋಶ್ವಾ ಇಲ್ಲಿ ನೋಡ್ಬೋದು ಮಲಗಿದ್ದಾನೆ ಕೂಡ. ಹಾಗೆ ಇವತ್ತು ಅವನಿಗೆ ಶಾಲೆಗೆ ಹೋಗಲಿಕ್ಕೆ ಸ್ವಲ್ಪ ಸಹ ಇಂಟ್ರೆಸ್ಟ್ ಇರಲಿಲ್ಲ. ಯಾಕಂತ ಹೇಳಿದರೆ ಅವನಿಗೆ ಇವತ್ತು ನಂದು ಬರ್ತ್ಡೇ ಅಂತ ಹೇಳಿ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಬೇಕಿತ್ತು. ಕೇಕ್ ತರುವಂಥದ್ದು, ಡೆಕೋರೇಷನ್ ಮಾಡುವಂಥದ್ದು ಅದೆಲ್ಲ ಅವನಿಗೆ ತುಂಬ ಇಷ್ಟ. ಹಾಗಾಗಿ ನನಗೆ ವಿಶ್ ಮಾಡ್ತಾನೇ ಇರಲಿಲ್ಲ. ಅವನು ಎದ್ದೇಳಿದ ತಕ್ಷಣ ನಾನು ಸ್ಕೂಲಿಗೆ ಕಳಿಸ್ತೇನೆ ಅಂತೇಳಿ, ಅದಕ್ಕೆ ನಾನು ಅವನಿಗೆ ಕರೀತಾ ಇದ್ದೆ, ಒಮ್ಮೆ ನನಗೆ ವಿಶ್ ಮಾಡು ಅಂತ ಹೇಳಿ. ಮತ್ತು ನಾನು ಫೋರ್ಸ್ಫುಲಿ ಅವನಿಗೆ ಇವತ್ತು ಸ್ಕೂಲಿಗೆ ಕಳಿಸಿದ್ದೀನಿ. ಹಾಗೆ ಇಲ್ಲಿ ನೋಡ್ಬೋದು ನಾನು ಎಷ್ಟು ರಿಕ್ವೆಸ್ಟ್ ಮಾಡಿದರೂ ಕೂಡ ವಿಶ್ ಮಾಡ್ತಾ ಇಲ್ಲ ಅವನು. ನಾನು ಅವನಿಗೆ ಸುಮ್ಮನೆ ಚುಡಾಯಿಸ್ತಾ ಇದ್ದೆ, ನನಗೆ ವಿಶ್ ಮಾಡು ಅಂತ ಹೇಳಿ. ಹಾಗೆ ಅವನು ಹೇಳ್ತಾ ಇದ್ದ, ನಾನು ನಿನಗೆ ಸಂಜೆ ಕೇಕ್ ತಿನ್ನಿಸುವಾಗ ನಾನು ನಿನಗೆ ವಿಶ್ ಮಾಡ್ತೀನಿ ಅಂತೇಳಿ. ನೋಡಿ ಮುಖ ಯಾವ ರೀತಿ ಮಾಡ್ಕೊಂಡಿದ್ದಾನೆ ಅಂಥೇಳಿ. ಒಂದು ಕಿಸ್ ಕೊಡು ಮಗು ಅಂಥೇಳಿ ಹೇಳಿದರೆ ಕೂಡ ಬೇಡ ಅಂಥೇಳಿ. ನೋಡಿ ಯಾವ ರೀತಿ ಫುಲ್ ಮುಖವನ್ನೆಲ್ಲ ಈ ರೀತಿ ಮಾಡಿಕೊಂಡು ಇವತ್ತು ಸ್ಕೂಲಿಗೆ ಹೋಗಿದ್ದಾನೆ. ಹಾಗೆ ಇವತ್ತು ಹಸ್ಬೆಂಡ್ ನನಗೆ ಬರ್ತ್ಡೇ ಗಿಫ್ಟ್ ಅಂತ ಹೇಳಿ ನನಗೆ ತುಂಬ ಇಷ್ಟ ಇರುವಂಥದ್ದು ಪ್ಲಾಂಟ್ಸ್ ಆಯಿತಾ. ನನಗೆ ತುಂಬ ಇಷ್ಟ ಇಂಡೋರ್ ಪ್ಲಾಂಟ್ಸ್ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಪ್ಲಾಂಟ್ಸ್ ಎಲ್ಲ ನಾನು ತುಂಬ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಅವರು ನನಗೆ ಈ ಸರ್ತಿ ಬಟ್ಟೆ ಆ ರೀತಿಯೆಲ್ಲ ಏನು ಸಹ ಗಿಫ್ಟ್ ಮಾಡಲಿಲ್ಲ, ಪ್ರೆಸೆಂಟ್ ಮಾಡಲಿಲ್ಲ. ನನಗೆ ಈ ಒಂದು ಗಿಡ ತುಂಬ ಇಷ್ಟ ಆಗಿತ್ತು. ನಾನು ಲಾಸ್ಟ್ ಟೈಮ್ ಹೋಗಿದ್ದು ನೋಡಿ ಇಂಡೋರ್ ಪ್ಲಾಂಟ್ಸಿಗೆ, ನಿಮ್ಮ ಜೊತೆಗೆ ನಾನು ಶೇರ್ ಮಾಡಿದ್ದೆ ಕೂಡ. ಸೊ ಅಲ್ಲಿಂದ ನಾನು ಈ ಒಂದು ಪ್ಲಾಂಟನ್ನು ನನಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು ಅಂತ ಹೇಳಿ ನಾನು ಬಿಟ್ಟು ಬಂದಿದ್ದೆ. ತುಂಬ ಮನಸ್ಸಿತ್ತು ನನಗೆ ಬೇಕು ಅಂತ ಹೇಳಿ. ಸೊ ಅದನ್ನು ಅವರು ತೊಗೊಂಡು ಬಂದಿದ್ದಾರೆ. ಹಾಗೆಯೇ ಈ 2 ಹೂವಿನ ಗಿಡಗಳನ್ನು ಸಹ ತೊಗೊಂಡು ಬಂದಿದ್ದಾರೆ. ನೋಡ್ಬೋದು ಇದು ಆರ್ಕಿಡ್ ಆಯಿತಾ. ಸೊ ಇದಕ್ಕೆ ಎಕ್ಸಾಕ್ಟ್ಲಿ ಅಂತ ಹೇಳ್ತಾರೆ ಗೊತ್ತಿಲ್ಲ. ಇದಕ್ಕೆ ಮಣ್ಣು ಸಹ ನಾವು ಹಾಕಲಿಕ್ಕಿಲ್ಲ, ಖಾಲಿ ಗಾಳಿಯಲ್ಲಿ ಆಗುವಂತಹ ಗಿಡ ಅಂತೆ. ಸೊ ಫಸ್ಟ್ ಟೈಮ್ ನಾವು ಇದನ್ನು ತಗೊಂಡು ಬಂದಿರುವಂಥದ್ದು. ಯಾವ ರೀತಿ ಬರುತ್ತೆ ಏನು ಕತೆ ಅಂಥೇಳಿ ಗೊತ್ತಿಲ್ಲ ನಮಗೆ. ನೋಡಲಿಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಕಲರ್ ಕೂಡ ಯೆಲ್ಲೋ ಕಲರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಇವತ್ತು ಸಿಂಪಲಾಗಿ ನಾವು ಬರ್ತ್ಡೇ ಸೆಲೆಬ್ರೇಷನನ್ನು ಮಾಡ್ಕೊಳ್ಳೋಣ ಅಂಥೇಳಿ ರಾತ್ರಿ ಹೊತ್ತು. ನಾನು ಜಾಸ್ತಿಯಾಗಿ ಸೆಲೆಬ್ರೇಟ್ ಮಾಡಲಿಕ್ಕೆಲ್ಲ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಆದರೆ ಜೋಶ್ವನಿಗೆ ಈ ಕೇಕ್ ಕಟ್ ಮಾಡುವಂಥದ್ದು, ಡೆಕೋರೇಷನ್ ಮಾಡುವಂಥದ್ದು ಇದೆಲ್ಲ ತುಂಬ ಇಷ್ಟ ಅವನಿಗೆ. ಹಾಗೆ ನಾವು ತಾಯಿ ಮನೆಗೆ ಹೋದರೂ ಕೂಡ ಅಲ್ಲಿ ನನ್ನ ಅಣ್ಣನ ಮಕ್ಕಳಿದ್ದು ಬರ್ತ್ಡೇ ಸೆಲೆಬ್ರೇಟ್ ಎಲ್ಲ ಮಾಡ್ತಾರಲ್ವ. ಸೊ ಅದನ್ನೆಲ್ಲ ನೋಡಿ ಅವನಿಗೆ ತುಂಬ ಇಷ್ಟ ಆಗುತ್ತೆ. ನನಗೆ ಸಹ ಒಂದು ದೊಡ್ಡದು ಕೇಕ್ ಬೇಕು ಮನೆಯಲ್ಲಿ, ನಾವು ತರಬೇಕು, ನಾವು ಯಾವಾಗೂ ಕೂಡ ತರೋದಿಲ್ಲ ಆ ರೀತಿಯೆಲ್ಲ ಅವನು ಕೇಳ್ತಾನೆ ಇರ್ತಾನೆ. ಅದಕ್ಕೋಸ್ಕರ ನಾನು ಸಿಂಪಲಾಗಿ ಇವತ್ತು ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಇಲ್ಲಿ ಸ್ವಲ್ಪನೇ ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಇದ್ದೀವಿ. ನಾವು ಜಾಸ್ತಿಯಾಗಿ ಏನಾದರೂ ಅಡುಗೆ ಎಲ್ಲ ಮಾಡೋದಾದರೆ, ಫಂಕ್ಷನ್ ಅಥವಾ ಏನಾದರೂ ಸಣ್ಣ ಪಾರ್ಟಿ ಮನೆಯಲ್ಲಿ ಮಾಡೋದಾದರೆ ನಾವಿಲ್ಲಿ ಹೊರಗಡೆ ಕಿಚನಲ್ಲೇ ಮಾಡ್ಕೊಳ್ಳೋದು. ಸೊ ಹಾಗೆ ಹಸ್ಬೆಂಡ್ಸ್ ಇವತ್ತು ಫ್ರೀ ಇದ್ದರು. ಹಾಗೆ ನಮಗೆ ಸಹ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ. ಮಮ್ಮಿ ಅಂತೂ ನನ್ನ ಬರ್ತ್ಡೇಗೆ ಖಂಡಿತವಾಗ್ಲೂ ಇರ್ತಾರೆ ನನ್ನ ಜೊತೆಗೇ. ಹಾಗೆ ಇವತ್ತಿನ ಅಡುಗೆ ಕೂಡ ನನ್ನ ತಾಯಿದ್ದೆ. ಇವತ್ತು ಸೇಮಿಗೆ ಈ ಶಾವಿಗೆ ಹೇಳ್ತೀವಿ ನೋಡಿ, ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ತಾಯಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ನಾವು 3 ಸಹ ಸೇರಿ ಒಬ್ರಿಗೊಬ್ಬರು ಸ್ವಲ್ಪ ಹೆಲ್ಪ್ ಮಾಡಿಕೊಂಡು ಇವತ್ತಿನ ಅಡುಗೆಯನ್ನು ಇಲ್ಲಿ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಹಾಗೆಯೇ ಫ್ರೆಂಡ್ಸ್, ನೀವು ಎಲ್ಲಿಯಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಖಂಡಿತವಾಗ್ಲೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆಯೇ ಇವತ್ತಿನ ಈ ಬ್ಲಾಗ್ ನಿಮಗೆ ಇಷ್ಟವಾದರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೇ ನನಗೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಹಾಗೆಯೇ ಮೋಟಿವೇಟ್ ಆಗ್ತೀನಿ ನಾನು. ಓಕೆ, ನಿಮಗೆ ನಾನು ಮಾಡಿರೋಂಥ ಏನೋ ಒಂದು ಸಣ್ಣ ಪ್ರಯತ್ನವೇ ಆಗಿರ್ಬೋದು. ಇಷ್ಟು ವರ್ಷದಿಂದ ನಾನು ಯೂಟ್ಯೂಬನ್ನು ಮಾಡ್ತಾಯಿದ್ದೀನಿ, ಅದು ಸಾರ್ಥಕ ಆಯಿತು. ನಿಮಗೆ ಕೂಡ ಅದು ರೀಚ್ ಆಗ್ತಾ ಇದೆ, ನಿಮಗೆ ಕೂಡ ಇಷ್ಟ ಆಗ್ತಾ ಇದೆ. ಇನ್ನು ನನಗೆ ಮಾಡಲಿಕ್ಕೆ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಅಂತೇಳಿ ಕೇಳ್ಕೊಳ್ತೀನಿ. ಹಾಗೆಯೇ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದ್ದನ್ನು ಮರಿಬೇಡಿ. ಹಾಗೆಯೇ ರಾತ್ರಿ ಹೊತ್ತಿಗೆ ಪ್ರತಿ ವರ್ಷ ಥರ ಅನ್ನ ಇವತ್ತು ಕೂಡ ಸರ್ಪ್ರೈಸ್ ಮಾಡಿದ್ದ ನನಗೆ ಕೇಕ್ ಮತ್ತು ನನಗೆ ಹೊಸತ್ತು ಬಟ್ಟೆ ಅನಿಸಿ ತಂದಿದ್ದ. ನಾನು ಏನು ವೇರ್ ಮಾಡಿದ್ದೆ ನೋಡಿ, ಇದರ ಫೋಟೋ ನಾನು ಇನ್ಸ್ಟಾದಲ್ಲಿ ಹಾಕಿದ್ದೆ. ಸೊ ಆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಡ್ರೆಸ್ಸನ್ನು ಕೂಡ ಅದಕ್ಕೆ ನನಗೆ ತೊಗೊಂಡು ಬಂದಿದ್ದರು. ನಂತರ ಒಂದು ದಿನ ಅವರು ಉಳಿದಿದ್ದರು ಇಲ್ಲೇ. ಹಾಗೆ ನನಗೆ ಅತ್ತಿಗೆ ಮತ್ತು ನಾನು ಸೇರಿ ಜೋಶ್ವನಿಗೆ ಬ್ಲೂ ಡೇದ್ದು
ಸೆಲೆಬ್ರೇಷನ್ ಇತ್ತು, ಅದಕ್ಕೆ ಒಂದು ಕ್ರಾಫ್ಟನ್ನು ಮಾಡಲಿಕ್ಕಿತ್ತು, ಅಂದರೆ ಚಾರ್ಟ್ ವರ್ಕನ್ನು ಮಾಡಲಿಕ್ಕಿತ್ತು. ಅದಕ್ಕೆ ನಂದು ಟೀಚರಾಗಿ ಕೆಲಸ ಮಾಡ್ತಾಯಿದ್ರು. ಹಾಗೆ ತುಂಬ ಅಂದರೆ ತುಂಬ ಕ್ರಾಫ್ಟಲ್ಲಿ ಅವರಿಗೆ ಒಳ್ಳೆ ಆಸಕ್ತಿ ಇದೆ, ಹಾಗೆಯೇ ತುಂಬ ನಾಲೆಜ್ ಕೂಡ ಇದೆ. ಹಾಗೆ ಅವರು ನನಗೆ ತುಂಬ ಹೆಲ್ಪ್ ಮಾಡಿದರು ಮಾಡಲಿಕ್ಕೆ. ಇಬ್ಬರು ಸಹ ಸೇರಿ ನಾವು ಬ್ಯೂಟಿಫುಲ್ ಆಗಿರುವಂಥ ಒಂದು ಚಾರ್ಟ್ ವರ್ಕನ್ನು ಮಾಡಿದ್ವಿ. ಅದಕ್ಕೆ ಪ್ರೈಸ್ ಕೂಡ ಸಿಕ್ಕಿತ್ತು ಜೋಶ್ಮನಿಗೆ. ತುಂಬ ಖುಷಿ ಆಯಿತು ಕೂಡ ಜೋಶ್ಮನಿಗೆ ಅದನ್ನು ನೋಡಿ. ಇಲ್ಲಿ ನಾನು ಇದೇ ವಾರದ ಒಂದಿನದ ವ್ಲಾಗನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಏನೆಲ್ಲ ಶೂಟ್ ಮಾಡಿ ಇಟ್ಟಿದ್ದೆ ನೋಡಿ, ಅದನ್ನು ಇಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಜೋಶ್ವನಿಗೆ ಸ್ವಲ್ಪ ಜ್ವರ ಇದೆ, ಅದಕ್ಕೋಸ್ಕರ ನಾನು ಅವನಿಗೆ ಸ್ಕೂಲಿಗೆ ಕಳಿಸ್ತಾ ಇಲ್ಲ. ರೀಸೆಂಟಾಗಿ ನಾನು ಈ ಕಾಂಫರ್ ಇದೆ ನೋಡಿ, ಅದನ್ನು ನಾನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಏನೋ ಒಂಥರ ಪಾಸಿಟಿವ್ ಎನರ್ಜಿ ಸ್ಪ್ರೆಡ್ ಆಗುತ್ತೆ ಇಡೀ ಮನೆಯಲ್ಲಿ. ತುಂಬ ಒಂಥರ ಪೀಸ್ಫುಲ್ ಆಗಿರುತ್ತೆ. ಬೆಳಗಿನ ಜಾವ ನಾವು ಎದ್ದೇಳುವಂಥ ಸಮಯದಲ್ಲಿ ಕೆಲವೊಮ್ಮೆ ಮೈಂಡ್ ಎಷ್ಟು ನಾವು ಏನು ಹೇಳ್ತಾರೆ ಫ್ರೆಶ್ ಆಗಿಡಲಿಕ್ಕೆ ಟ್ರೈ ಮಾಡಿದ್ರು ಕೂಡ ತುಂಬ ಆಲೋಚನೆಗಳು ಓಡ್ತಾ ಇರುತ್ತಲ್ವ. ಹಾಗಾಗಿ ಇಂಥ ಒಂದು ಸಣ್ಣ ಸಣ್ಣ ಚೇಂಜಸ್ ಇದೆಯಲ್ಲ ಲೈಫನ್ನು ಸ್ವಲ್ಪ ಈಸಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಾನು ಅದಕ್ಕೋಸ್ಕರ ಕಂಫರನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಯಾವತ್ತೂ ಮಾಡಿರಲಿಲ್ಲ, ಆದರೆ ಇವಾಗ ನನಗೆ ತುಂಬ ಇಷ್ಟ ಆಗ್ತಾ ಇದೆ, ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಾನು ರೀಸೆಂಟಾಗಿ ಮಡಂತ್ಯಾರ್ನಲ್ಲಿ ಒಂದು ಶಾಪಿಗೆ ಹೋಗಿದ್ದೆ. ಅಲ್ಲಿ ನಿಮಗೆ ಗೊತ್ತಿರ್ಬೋದು, ನನಗೆ ಜಾಸ್ತಿಯಾಗಿ ಹಳೆ ಪದ್ಧತಿಯ ಪರಿಕರಗಳಾಗಿರ್ಬೋದು ಅದೆಲ್ಲ ಯೂಸ್ ಮಾಡೋದಂತ ತುಂಬ ಇಷ್ಟ. ಹಾಗೆ ಈ ಬಿದಿರಿನ ವಸ್ತುಗಳೆಲ್ಲ ನಾನು ಜಾಸ್ತಿಯಾಗಿ ಪರ್ಚೇಸ್ ಮಾಡ್ತೀನಿ. ಸೊ ಆ ಒಂದು ಶಾಪಲ್ಲಿ ಜಾಸ್ತಿಯಾಗಿ ನಮಗಿಂತ ಐಟಮ್ಸ್ ಎಲ್ಲ ಸಿಗುತ್ತೆ. ಸೊ ಅದನ್ನು ನಾನು ರೆಕಾರ್ಡ್ ಮಾಡಿದ್ದೆ, ಏನೆಲ್ಲ ವಸ್ತುಗಳಿದೆ ಅಂತೇಳಿ. ಅದರ ಶಾಪಿದ ಹೆಸರನ್ನು ರೆಕಾರ್ಡ್ ಮಾಡೋದೆ ಮರ್ತೋದೆ. ಹಾಗೆ ನೆಕ್ಸ್ಟ್ ಟೈಮ್ ನಾನು ಅದನ್ನು ಕರೆಕ್ಟಾಗಿ ನಿಮಗೆ ತೋರಿಸ್ತೀನಿ. ತುಂಬ ವೆರೈಟಿ ವಸ್ತುಗಳೆಲ್ಲ ಇದೆ ಆಯಿತಾ ಅಲ್ಲಿ. ಸೊ ನಾನು ಕೆಲವೊಂದು ವಸ್ತುಗಳನ್ನೆಲ್ಲ ಪರ್ಚೇಸ್ ಮಾಡಿದ್ದೀನಿ, ಅದನ್ನು ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಈ ಒಂದು ನಾವು ದೋಸೆ ಎಲ್ಲ ಕಾಯಿಸಬೇಕಾದ್ರೆ ಒಳ್ಳೆ ದೊಡ್ಡ ಪಾತ್ರೆಗಳನ್ನೆಲ್ಲ ಇಡ್ತೀವಿ ನಾವು, ಪ್ಲೇಟನ್ನೆಲ್ಲ, ಅದನ್ನು ದೋಸೆ ತೆಗೆದಾದ ನಂತರ ಮಗುಚೀಲ ಹಾಕಲಿಕ್ಕೆ. ಆದರೆ ಈ ರೀತಿ ಒಂದು ಬಾಸ್ಕೆಟ್ ಥರ ನಾನು ತೊಗೊಂಡು ಬಂದಿದ್ದೆ ಬಿದ್ದಿರಿದ್ದು. ಸೊ ಅದರಲ್ಲಿ ನಾವು ಚೆನ್ನಾಗಿ ದೋಸೆಯನ್ನೆಲ್ಲ ಸ್ಪ್ರೆಡ್ ಮಾಡಿ ಇಟ್ಕೊಳ್ಬೋದು. ನಂತರ ನಾವು ಬೇಕಾದರೆ ಹಾಟ್ ಬಾಕ್ಸ್ಗೆ ಹಾಕ್ಕೊಳ್ಬೋದು. ತುಂಬ ದೊಡ್ಡದಿದೆ ಇದು. ಹಾಗೆಯೇ ತುಂಬ ರೀಸನೇಬಲ್ ಪ್ರೈಸಿಗೆ ಸಹ ನಮಗೆ ಅವರು ಕೊಟ್ಟಿದ್ದರು. ಹಾಗೆ ಇಷ್ಟೊಂದು ಒಳ್ಳೆ ಐಟಮ್ಸ್ ಇದೆ ಅಂತ ಹೇಳಿದರೆ ನಾವು ಕರೆಕ್ಟಾಗಿ ಮಾತ್ರ ಅಲ್ಲಿ ಹೋಗಿ ಹುಡುಕಬೇಕು, ಚೆಕ್ ಮಾಡ್ಕೊಳ್ಬೇಕು. ಆವಾಗ ನಮಗೆ ಒಳ್ಳೊಳ್ಳೆ ವಸ್ತುಗಳನ್ನು ನಾವು ಪರ್ಚೇಸ್ ಮಾಡ್ಕೊಂಡು ಕ್ವಾಲಿಟಿ ವೈಸ್ ಚೆಕ್ ಮಾಡಿಕೊಂಡು ನಾವು ನೋಡಿಕೊಂಡು ತಗೊಂಡು ಬರ್ಬೋದು. ದೋಸೆಯನ್ನು ಅಂಟಿಕೊಳ್ಳದ ಹಾಗೆ ಸ್ಪ್ರೆಡ್ ಮಾಡಿ ಇಟ್ಕೊಳ್ಬೋದು. ಹಾಗೆಯೇ ಒಂದರಲ್ಲೇ ನಾವೆಲ್ಲ ದೋಸೆಯನ್ನು ಸಹ ಹಾಕ್ಕೊಳ್ಬೋದು ಅಂತೇಳಿ ನನ್ನ ಆಲೋಚನೆಯಲ್ಲಿ ಇದನ್ನು ತಗೊಂಡೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆಯೇ ಈ ರೀತಿಯಾಗಿರುವಂಥ ಹಳೆ ಕಾಲದ ಪರಿಕರಗಳೆಲ್ಲ ಇರುತ್ತೆ ನೋಡಿ, ಅಂಥದ್ದೆಲ್ಲ ತುಂಬ ಇದೆ ಆ ಶಾಪಲ್ಲಿ. ಆ ಶಾಪಿದ್ದು ಡೀಟೇಲ್ಸನ್ನು ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಟೈಮ್. ನಾನು ಅಂತ ಹೇಳಿದ್ರೆ ಅವರ ಶಾಪಿದ್ದು ಹೆಸರನ್ನೆಲ್ಲ ರೆಕಾರ್ಡ್ ಮಾಡಲಿಕ್ಕೆ ಮರ್ತೋಗ್ಬಿಟ್ಟೆ. ಹಾಗಾಗಿ ಬೇರೆ ಐಟಮ್ಸ್ ತಂದಿರುವಂಥದ್ದು ಸಹ ನಾನು ನಿಮಗೆ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಯಾವ ರೀತಿ ಬಂದಿದೆ ನಮಗೆ, ಯಾವ ರೀತಿ ಇತ್ತು ಅಂಥೇಳಿ, ಯಾವ ರೀತಿ ಪ್ರಾಡಕ್ಟ್ಸ್ ಇದೆ ಅಂಥೇಳಿ. ತುಂಬ ಮಂದಿ ನನ್ನ ಜೊತೆಗೆ ಈ ಮಣ್ಣಿನ ಮಡಿಕೆ ಆಗಿರ್ಬೋದು, ಹಾಗೆಯೇ ನಾನು ಏನು ಪರಿಕರಗಳನ್ನು ಯೂಸ್ ಮಾಡ್ತೀನಿ ಅದ್ರ ಬಗ್ಗೆ ಡೀಟೇಲ್ಸನ್ನೆಲ್ಲ ಕೇಳ್ತಾ ಇರ್ತೀರ. ಸೊ ನಿಮ್ಗೆ ಒಮ್ಮೆ ಹೋಗಿ ಅಲ್ಲಿ ಚೆಕ್ ಮಾಡ್ಕೊಳ್ಬೋದು. ನಾನು ಆವಾಗ ಡೈರೆಕ್ಟಾಗಿ ದೋಸೆಯನ್ನು ಇದರಲ್ಲಿ ಬಿಡಿಸಿ ಹಾಕ್ತಾಯಿದ್ದೆ. ಇವಾಗ ನಾವು ಏನು ಅಡ್ಡೆ ಮಾಡಿದ್ವಿ ನೋಡಿ ತಂದರಲ್ಲಿ, ಸೊ ಅದರಲ್ಲಿ ಹಾಕಿರುವಂಥ ಬಾಳೆ ಎಲೆ ಏನಿದೆ ಅದು ಸ್ವಲ್ಪ ಬಾಡಿತ್ತು, ಅದನ್ನು ಇಟ್ಟು ನಾನು ಇದರ ಮೇಲೆ ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಪರಿಮಳ ಆಗುತ್ತೆ ಆಯಿತಾ. ದೋಸೆ ಎಲ್ಲ ನಾವು ಈ ರೀತಿ ಕಾಯಿಸೋದ್ರ ಮೇಲೆಲ್ಲ ಇಟ್ಟರೆ ತುಂಬ ಒಂದು ಟೇಸ್ಟಿ ಕೂಡ ಆಗುತ್ತೆ, ಹಾಗೆಯೇ ಒಂಥರ ಪರಿಮಳ ಕೂಡ ಆಗುತ್ತೆ. ಹಾಗೆ ನೀವು ಜಸ್ಟ್ ಟ್ರೈ ಮಾಡಿ ನೋಡಿ.
ನಮ್ಮದು ಈ ಗ್ಯಾಸ್ ಸ್ಟವ್ ಏನಿದೆ ನೋಡಿ, ಇದರಲ್ಲಿ ಜಾಸ್ತಿಯಾಗಿ ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ. ಸ್ವಲ್ಪ ಏನಾದರೂ ನಾವು ಹಾಲಾಗಿರ್ಬೋದು ಅಥವಾ ಏನಾದರೂ ಸ್ವಲ್ಪ ಚೆಲ್ಲಿದ್ರು ಕೂಡ ನೆಕ್ಸ್ಟ್ ಡೇ ಇದು ಹೊತ್ತಲಿಕ್ಕೆ ಕಷ್ಟನೇ. ಹಾಗೆಯೇ ಇದರಲ್ಲಿ ನಮಗೆ ರೆಡ್ ಕಲರಲ್ಲಿ ಫೈರ್ ಬರುವಂಥದ್ದಾಗಿರ್ಬೋದು ಅಥವಾ ಈ ಒಂದು ಮಸಿ ಥರ ಎಲ್ಲ ಪಾತ್ರೆಗಳಿಗೆಲ್ಲ ತಾಗುವಂಥದ್ದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗೆ ರೆಗ್ಯುಲರ್ ಆಗಿ ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ಒಂದು ವೇಳೆ ನೀವು ಸಹ ಇಂಥ ಒಂದು ಗ್ಯಾಸ್ ಸ್ಟವನ್ನು ಯೂಸ್ ಮಾಡ್ತಾ ಇದ್ದೀರಿ, ನಿಮಗೆ ಸಹ ಇದೇ ಪ್ರಾಬ್ಲಮ್ ಇದ್ದೇ ಆದರೆ ಇದೆಯಲ್ಲ, ನೀವೇನು ಮಾಡಬೇಕಂತ ಹೇಳಿದರೆ ಇದಕ್ಕೆ ಸ್ವಲ್ಪ ನೀವು ಈ ಸೋಡಾ ಪೌಡರ್ ಇದೆ ನೋಡಿ, ಸೋಡಾ ಪೌಡರಿಗೆ ಸ್ವಲ್ಪ ವಿನೆಗರನ್ನು ಹಾಕಿಬಿಟ್ಟು ಇದನ್ನು ಇಡಬೇಕು. ಹಾಗೆಯೇ ಇದರ ಮೇಲಿದ್ದು ಪಾರ್ಟ್ಸ್ ಎಲ್ಲ ಏನಿದೆ ನೋಡಿ ಅದನ್ನು ನೆನೆ ಹಾಕ್ಲಿಕ್ಕೆ ಇಡಬೇಕು. ಬಿಸಿ ನೀರಿಗೆ ಸ್ವಲ್ಪ ವಿನೆಗರ್ ಹಾಗೂ ಸೋಡಾ ಪೌಡರನ್ನು ಹಾಕಿ ನಂತರ ಇದಕ್ಕೆ ಡೈರೆಕ್ಟಾಗಿ ಸೋಡಾ ಪೌಡರ್ ಮತ್ತು ವಿನೆಗರ್ ಹಾಕಿ ಚೆನ್ನಾಗಿ ನಾವು ಈ ಹಲ್ಲು ಉಜ್ಜುವಂಥ ಬ್ರಷ್ ಏನಿರುತ್ತೆ ನೋಡಿ ಅಥವಾ ಸಣ್ಣದು ಯಾವುದಾದ್ರೂ ಬ್ರಷ್ ಥರ ಇರುವಂಥದ್ದನ್ನು ಇದರಲ್ಲಿ ಕ್ಲೀನ್ ಮಾಡ್ಕೊಳ್ಬೇಕು. ಹಾಗೆಯೇ ಫುಲ್ ಡ್ರೈ ಮಾಡ್ಕೊಳ್ಬೇಕು ಒಂದು ಕ್ಲಾತಲ್ಲಿ. ನಂತರ ನಾವು ಈ ಸೇಫ್ಟಿ ಪಿನ್ ಇದೆ ನೋಡಿ ಅದರಲ್ಲಿ ಸ್ವಲ್ಪ ಹೊತ್ತು ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಏನಾದರೂ ಡಸ್ಟ್ ಪಾರ್ಟ್ ಎಲ್ಲ ಇದ್ದರೆ ನಾವು ಇದನ್ನು ಕ್ಲೀನ್ ಮಾಡಿಬಿಟ್ಟು ನಂತರ ಡ್ರೈ ಮಾಡಿಬಿಟ್ಟು ಮತ್ತೆ ನಾವು ಯೂಸ್ ಮಾಡಿದರೆ ಇದೆಲ್ಲ ಫೈರ್ ಕರೆಕ್ಟಾಗಿ ಇದರಲ್ಲಿ ಹೊತ್ತತ್ತೆ. ನಾನು ಇದೇ ರೀತಿ ಮಾಡ್ಕೊಳ್ತೀನಿ. ಇವಾಗ ನನಗೆ ಅಂತ ಹೇಳಿದರೆ ಸ್ವಲ್ಪ ನೆನೆ ಇಡಲಿಕ್ಕೆಲ್ಲ ಬೇಕಿತ್ತು ಅಂಥೇಳಿ ನಾನು ಒಂದು ಆಗ ಸ್ಟವನ್ನು ಅದರ ಪಾಟನ್ನೇ ತೆಗೆದಿಟ್ಟಿದ್ದೀನಿ. ನಂತರ ನಾನು ಮಾಡ್ಕೊಳ್ತೀನಿ ಅಂಥೇಳಿ. ಸ್ವಲ್ಪ ಹೊತ್ತಾದರೂ ಇದನ್ನು ನೆನೆ ಇಡಬೇಕು. ರಾತ್ರಿ ನೆನೆ ಇಟ್ಟರು ಕೂಡ ಬೆಸ್ಟ್. ರಾತ್ರಿ ನೆನೆ ಇಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಅದಕ್ಕೆ ಕ್ಲೀನ್ ಮಾಡಿಬಿಟ್ಟು ಇಟ್ಟರೆ ಚೆನ್ನಾಗಿ ಯೂಸ್ ಆಗುತ್ತೆ. ಮತ್ತೊಮ್ಮೆ ನಾವು ಸ್ಟವನ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಯೂಸ್ ಮಾಡ್ಕೊಳ್ಬೋದು. ನಾನು ಇದನ್ನು ಟ್ರೈ ಮಾಡಿದ್ದೀನಿ, ನೀವು ಸಹ ಡೆಫಿನೆಟ್ಲಿ ಟ್ರೈ ಮಾಡ್ಕೊಳ್ಳಿ ಆಯಿತಾ. ಜೋಶ್ವನಿಗೆ ಇವತ್ತು ಜ್ವರ ಇದೆ ಅಂಥೇಳಿ ನಾನು ಸ್ವಲ್ಪ ಜಾಸ್ತಿ ಹೊತ್ತು ಅವನಿಗೆ ಮಲಗಲಿಕ್ಕೆ ಬಿಟ್ಟಿದ್ದೆ. ಅವನಿಗೆ ಬೆಳಿಗ್ಗೆ ಜ್ವರ ಬರಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಹಾಗೆ ನಾವು ಅವನಿಗೆ ಏನು ಸಿರಪ್ ಕೊಡಲಿಕ್ಕಿದೆ ಅದನ್ನು ಸಹ ಡೋಸನ್ನು ಕೊಟ್ಟಿದ್ವಿ. ಹಾಗೆ ಸ್ವಲ್ಪ ಅವನಿಗೆ ಬೆವರು ಬಂದಿತ್ತು. ನಂತರ ಅವನಿಗೆ ಸ್ವಲ್ಪ ರೆಸ್ಟ್ ಮಾಡ್ಕೊಳ್ಳಿ ಅಂಥೇಳಿ ನಾವು ಎಬ್ಬಿಸಲಿಕ್ಕೆ ಹೋಗಲಿಲ್ಲ. ಹಾಗೆ ಬಟ್ಟೆ ಎಲ್ಲ ಏನೆಲ್ಲ ಒಗಿಲಿಕ್ಕಿದೆ ನೋಡಿ ಅದನ್ನು ನಾನು ಹೊರಗಡೆ ತಗೊಂಡು ಹೋಗ್ತಾ ಇದ್ದೀನಿ. ನಂತರ ಒಮ್ಮೆ ಯೋಗ ಎಲ್ಲ ಆಗಬೇಕು. ಅದಾದ ನಂತರ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿಯೇ ನಾನು ಈ ಎಲ್ಲ ಕೆಲಸವನ್ನು ಮಾಡ್ಕೊಳ್ಳೋದು. ಹಾಗೆ ಪ್ರತಿಯೊಂದನ್ನು ಕೂಡ ಇವಾಗ ಇಲ್ಲಿ ಒಮ್ಮೆ ಟೈಮ್ ಸಿಗುವಾಗ ಮೇಲಿಂದ ಮೇಲೆ ಕ್ಲೀನ್ ಮಾಡಿಬಿಟ್ರೆ ಒಂದೊಂದು ರೂಮು ಕ್ಲೀನಾಗಿ ಹೋಗ್ಬಿಡುತ್ತೆ ಅಂಥೇಳಿ ನಾನು ಯಾವಾಗೆಲ್ಲ ಟೈಮ್ ಸಿಗುತ್ತೆ ನೋಡಿ ಅಂಥೇಳಿ ಜೋಶ್ವನ ಹತ್ರ ಬಂದಿದ್ದೆ. ಆ ಸಮಯದಲ್ಲಿ ಏನೆಲ್ಲ ಕಣ್ಣಿನ ಎದುರಿಗೆ ಕಾಣಿಸುತ್ತೆ ನೋಡಿ ಕೆಲಸ ಅದನ್ನೆಲ್ಲ ಫಿನಿಷ್ ಮಾಡಿಬಿಟ್ರೆ ಸ್ವಲ್ಪ ನೀಟಾಗಿ ಕಾಣಿಸುತ್ತೆ ರೂಮ್ ಅಂಥೇಳಿ ನಾನು ಮಾಡ್ತಾ ಹೋಗೋದು. ಇದೇ ಇಷ್ಟೊತ್ತಿಗೆ ಇದೇ ಕೆಲಸ ಅಷ್ಟೊತ್ತಿಗೆ ಅದೇ ರೂಮಿದ್ದು ಕೆಲಸ ಅಂಥೇಳಿ ಎಲ್ಲ ನಾನು ಆ ರೀತಿ ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ಳಲ್ಲ. ನಾನು ಇವಾಗ ಈ ರೂಮಿಗೆ ಬಂದಿದ್ದೀನಿ ಅಂದರೆ ಏನಾದರೂ ಎದುರುಗಡೆ ನನಗೆ ಕೆಲಸ ಕಾಣುತ್ತೆ ಅಂದರೆ ಅದನ್ನು ಮುಗಿಸ್ಬಿಡೋದು. ಆವಾಗ ಒಂದು ರೂಮಲ್ಲಿ ಸಾಧಾರಣ ಮಟ್ಟಕ್ಕೆ ಕ್ಲೀನಾಗಿ ಹೋಗ್ಬಿಡುತ್ತೆ. ನಾನು ಇತ್ತೀಚೆಗೆ ಸೌರಭ್ ಬೋತ್ರಾ ಅಂತ ಹೇಳುವಂಥ ಒಂದು ಯೂಟ್ಯೂಬ್ ಚಾನಲ್ ಅವರದ್ದು ಯೋಗ ಪ್ರಾಕ್ಟೀಸನ್ನು ನಾವು ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀವಿ, ನಾವು ನೆನಪಿಟ್ಟಿದ್ದೀವಿ ಕೂಡ. ಅದನ್ನೇ ನಾವು ರೆಗ್ಯುಲರಾಗಿ ಇವಾಗ ನೋಡೋದೇನೆ ಮಾಡ್ಕೊಳ್ತಾ ಇದ್ದೀವಿ. ಇವಾಗ ಮಳೆಯೆಲ್ಲ ಇರೋದ್ರಿಂದ ನಾವು ಹೊರಗಡೆ ಮಾಡ್ತಾ ಇಲ್ಲ. ಇಲ್ಲದಿದ್ದರೆ ನಾವು ನೇಚರ್ ಜೊತೆಗೆ ಮಾಡಿದರೆ ಇನ್ನೂ ಸಹ ತುಂಬ ಖುಷಿಯಾಗುತ್ತೆ, ಪೀಸ್ಫುಲ್ ಆಗಿರುತ್ತೆ ಅಂಥೇಳಿ ನನಗೆ ಅನಿಸುತ್ತೆ. ನೀವು ಕೂಡ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ನಾನು ಸಹ ತುಂಬ ಸರ್ತಿ ಡ್ರಾಪ್ ಮಾಡಿದ್ದೀನಿ ಯೋಗ ಮಾಡೋದನ್ನು, ಆದರೆ ಯಾವತ್ತೂ ಕೂಡ ಹೋಪ್ಸನ್ನು ಬಿಟ್ಟಿಲ್ಲ. ಏನಾದರೂ ಒಂದು ಒಳ್ಳೆಯದಾಗುತ್ತೆ ಅಂಥೇಳಿ ನಮಗೆ ನಾವು ಮನಸ್ಸಲ್ಲಿ ಅಂದ್ಕೊಂಡು ಯೋಗವನ್ನು ಮಾಡಿದರೆ ಖಂಡಿತವಾಗ್ಲೂ ಅದು ನಮಗೆ ಅದರ ಬೆನಿಫಿಟ್ಸ್ ಸಿಗುತ್ತೆ. ಯಾರಿಗೆ ನಾವು ತೋರಿಸ್ಕೊಳ್ಳಿಕ್ಕೆ ಆಗಿರ್ಬೋದು ಅಥವಾ ಈಗ ನಾವು ಮಾಡ್ತಾ ಇರಬೇಕಾದ್ರೂ ಏನೆಲ್ಲ ಹೇಳೋರು ತುಂಬ ಮಂದಿ ಇದ್ದಾರೆ. ಅದಕ್ಕೋಸ್ಕರ ಅದಕ್ಕೆಲ್ಲ ತಲೆ ಕೆಡಿಸದೆ ನಿಮ್ಮ ಹೆಲ್ತಿಗೆ ನಿಮ್ಮ ಮನಸ್ಸಿಗೆ ಏನಾದರೂ ಬೆನಿಫಿಟ್ ಖಂಡಿತವಾಗ್ಲೂ ಸಿಗುತ್ತೆ ಅಂತ ಹೇಳಿ ನೀವು ಅಂದ್ಕೊಂಡು ಇದನ್ನು ಪ್ರಾಕ್ಟೀಸ್ ಮಾಡಿ. ನಾನು ತುಂಬ ಸತಿ ಡ್ರಾಪ್ ಮಾಡಿ ತುಂಬ ನನಗೆ ಹೆಲ್ತಲ್ಲಿ ಪ್ರಾಬ್ಲಮ್ಸ್ ಎಲ್ಲ ಆಗಿದೆ ಕೂಡ. ಹಾಗಾಗಿ ಇವಾಗ ನಾನು ರೆಗ್ಯುಲರಾಗಿ ಮಾಡ್ತಾ ಇದ್ದೀನಿ. ನನಗೆ ಇದರಿಂದ ಬೆನಿಫಿಟ್ ಸಿಗ್ತದೆ ಅನ್ನೋಂಥ ಒಂದು ಮನಸ್ಥಿತಿಯನ್ನು ನಾನು ಸ್ಥಿರವಾಗಿ
ಮನಸ್ಸಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ ಅಂಥೇಳಿ ನಂಬಿಕೆಯನ್ನಿಟ್ಟು ನಾನು ಮಾಡ್ತಾಯಿದ್ದೀನಿ. ಹಾಗಾಗಿ ನನಗೆ ತುಂಬ ಪೀಸ್ಫುಲ್ ಆಗಿರುತ್ತೆ. ಇದನ್ನು ನೋಡಿ ಹಸ್ಬೆಂಡ್ ಕೂಡ ನನಗೆ ಇವಾಗ ಫಾಲೋ ಮಾಡಿ ಅವರು ಕೂಡ ರೆಗ್ಯುಲರ್ ಆಗಿ ಯೋಗವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದಾರೆ. ಈವನ್ ಜಶ್ವನಿಗೆ ಕೂಡ ನಾನು ಇದರಲ್ಲಿ ಇನ್ವಾಲ್ವ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಸ್ಲೋ ಆಗಿ ಆದರೂ ಕೂಡ ಅವನಿಗೆ ಎಷ್ಟು ಇಷ್ಟ ಇದೆ ಅಷ್ಟು ನಾನು ಅವನಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಕೊಡ್ತಾ ಇದ್ದೀನಿ ಕೂಡ. ಇವತ್ತು ಬ್ರೇಕ್ಫಾಸ್ಟಿಗೆ ಸ್ವಲ್ಪ ಹೊತ್ತಿನ ದೋಸೆ ಹಾಗೂ ರೆಡ್ ಕಲರ್ ಇದ್ದು ಚಟ್ನಿಯನ್ನು ಮಾಡಿದ್ದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಆಗಿತ್ತು ಚಟ್ನಿ ಅಂತೂ. ಹಾಗೆ ಬೆಳಿಗ್ಗೆದು ಬ್ರೇಕ್ಫಾಸ್ಟಿಗೆ ನನಗೆ ಜಾಸ್ತಿಯಾಗಿ ತಿಂಡಿ ಇಷ್ಟ ಆಗುತ್ತೆ, ಹಸ್ಬೆಂಡಿಗೆ ಗಂಜಿ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗುತ್ತೆ. ಮಧ್ಯಾಹ್ನದ ನಂತರ ನಾವೊಂದು ಸಂಜೆ ಹೊತ್ತಿಗೆ ನಾವು ಆಲ್ರೆಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀವಿ. ಈ ಸಾವಯವ ಗೊಬ್ಬರದ ಬಗ್ಗೆ ಆಗಿರ್ಬೋದು, ಕೃಷಿಕರ ಬಗ್ಗೆ ನಾವೇನು ವೀಡಿಯೋಸನ್ನು ಸಂಚಿಕೆ ಮುಖಾಂತರ ಮಾಡ್ತಾ ಇದ್ದೀವಿ, ಅದರ ಒಂದು ಶೂಟಿಂಗ್ ಸ್ಪಾಟಿಗೆ ನಾವು ಹೋಗ್ತಾ ಇದ್ವಿ. ಸೊ ನಾವೊಂದೇ 4 ಮನೆಗಳಿಗೆ ಹೋಗಿದ್ವಿ ಅವರ ಹತ್ರ ಪರ್ಮಿಷನ್ ಕೇಳಿಬಿಟ್ಟು. ಹಾಗೆ ಅಲ್ಲಿ ಅವರ ಒಂದು ತೋಟ ಆಗಿರ್ಬೋದು, ಹಾಗೆಯೇ ಅಲ್ಲಿನ ಒಂದು ವಾತಾವರಣ ನೋಡೋದೇ ಒಂಥರ ಖುಷಿ. ಹಾಗೆ ನಾನು ಮತ್ತು ಜೋಶ್ವ ಕೂಡ ಬಂದಿದ್ದೆ ನಮ್ಮ ಜೊತೆಗೆ. ನನಗೆ ಯಾವಾಗಲೂ ಜೋಶ್ವನಿಗೆ ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿಸುವಂಥದ್ದು ಆಗಿರ್ಬೋದು, ಇದೆಲ್ಲ ಅವನಿಗೆ ಒಂದು ಇದರ ಒಂದು ಪ್ರಕೃತಿಯ ಸೌಂದರ್ಯದ ಒಂದು ಅನುಭವವನ್ನು ಕೊಡುವಂಥದ್ದು ನಿಜವಾಗ್ಲೂ ತುಂಬ ಇಷ್ಟ, ತುಂಬ ಆಸೆ ಇತ್ತು. ಆದರೆ ಈ ಒಂದು ಸಂಚಿಕೆ ಮುಖಾಂತರ ನನಗೆ ಅವನಿಗೆ ಅದನ್ನು ಕೊಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅದಕ್ಕೋಸ್ಕರ ನನಗೆ ನಿಜವಾಗ್ಲೂ ತುಂಬ ಖುಷಿ ಅನಿಸ್ತಾ ಇದೆ. ಇಲ್ಲಿ ನೋಡ್ಬೋದು ನಾವು ತುಂಬ ಎತ್ತರದ ಪ್ರದೇಶದಲ್ಲಿದ್ದೀವಿ. ಹಾಗೆಯೇ ಇಲ್ಲಿ ತುಂಬ ಪಕ್ಷಿಗಳಾಗಿರ್ಬೋದು, ಗಿಳಿಗಳು, ನಂತರ ಚಿಟ್ಟೆಗಳನ್ನೆಲ್ಲ ನೋಡಲಿಕ್ಕೆ ಅವನಿಗೆ ಸಿಕ್ಕಿತು. ತುಂಬ ಕ್ವೆಶನ್ಸ್ ಎಲ್ಲ ಕೇಳ್ತಾನೆ. ಇಲ್ಲದಿದ್ದರೆ ಎಲ್ಲಿಯಾದರೂ ಹೊರಗಡೆ ಹೋಗಬೇಕಾದ್ರೂ ಅಲ್ಲಿ ಹುಳ ಇದೆ, ಇಲ್ಲಿ ಹುಳ ಇದೆ ಅಂತೇಳಿ ಅಲ್ಲಿ ಹೆದರ್ತಾನೆ. ಹತ್ರ ಇಲ್ಲೆಲ್ಲ ತುಂಬ ಖುಷಿಯಲ್ಲಿ ಅವನು ಹೋಗ್ತಾ ಇದ್ದ. ತುಂಬ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಸಿಕ್ಕಿತ್ತು ಅವನಿಗೆ. ಹಾಗೆ ಇಲ್ಲಿ ನಮಗೆ ಒಂದು ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾರೆ ಎಲ್ಲರೂ ಕೂಡ. ತುಂಬ ಏಜ್ ಆದವರೆಲ್ಲ ನಮಗೆ ಸಿಗ್ತಾರೆ ನೋಡಿ. ಹಾಗೆ ಅವರ ಮನೆಯಲ್ಲಿ ಮಾಡಿರುವಂಥ ಕ್ರಾಫ್ಟ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಮಗೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ, ಕಲೀಲಿಕ್ಕೆ ಹೊಸದನ್ನು ಸಿಗುತ್ತೆ. ಜೋಶ್ವ ಕೂಡ ಅವರ ಹತ್ರ ತುಂಬ ಕ್ಲೋಸ್ ಆಗ್ತಾನೆ. ವಾಪಸ್ ಬರ್ತಾ ಇರಬೇಕಾದ್ರೆ ಏನಾದರೂ ಗಿಫ್ಟ್ ತೊಗೊಂಡು ಬರಬೇಕಲ್ವ. ಹಾಗೆ ನಾವು ಹಳ್ಳಿ ಕಡೆಯಲ್ಲಿ ಹೋಗಬೇಕಾದ್ರೆ ನಮಗೆ ಹಲಸಿನ ಹಣ್ಣನ್ನು ಕೊಟ್ಟಿದ್ದರು. ಹಾಗೆಯೇ ಇದನ್ನು ಇವತ್ತು ನಾವು ಈ ಉಪ್ಪಿನಲ್ಲಿ ಶೇಖರಣೆ ಮಾಡಲಿಕ್ಕೆ ಅಂತ ಹೇಳಿ ನಾವು ಈ ಹಲಸಿನ ತೊಳೆ ಅಂತೇಳಿ ಹೇಳ್ತಾರೆ, ನಿಮಗೆ ಗೊತ್ತಿರ್ಬೋದು. ಜಾಸ್ತಿಯಾಗಿ ಇದನ್ನು ನಾವು ತುಂಬ 1 ವರ್ಷಗಳ ತನಕ ಎಲ್ಲ ಶೇಖರಣೆ ಮಾಡ್ಬೋದು. ನಂತರ ಇದರ ನಾವು ಪದಾರ್ಥವನ್ನೆಲ್ಲ ಮಾಡ್ತೀವಿ ನೋಡಿ, ಸುಕ್ಕ ಥರ ಎಲ್ಲ. ಇಲ್ಲೆಲ್ಲ ಫೇಮಸ್, ಮಂಗಳೂರಲ್ಲೆಲ್ಲ ಅವ್ರಿಗೆ ಗೊತ್ತಿರ್ಬೋದು. ಸೊ ಅದನ್ನು ಮಾಡ್ಕೊಳ್ಳೋಣ ಇವತ್ತು ಅಂಥೇಳಿ ನಾವು ತುಂಬ ದೊಡ್ಡ ಹಲಸಿನನ್ನು ಅದನ್ನು ಇವತ್ತು ಎಲ್ಲರೂ ಸೇರಿ ಕಟ್ ಮಾಡಿಕೊಂಡು ಎಲ್ಲ ಸಪ್ರೇಟ್ ಮಾಡಿಕೊಂಡು ಉಪ್ಪಿನಲ್ಲಿ ಹಾಕಿ ಇಡೋಣ ಅಂಥೇಳಿ ನಾವು ಅದರ ಪ್ರಿಪರೇಷನನ್ನು ಮಾಡ್ಕೊಳ್ತಾ ಇದ್ದೀವಿ. ನಂತರ ನಾವು ಇದನ್ನು ಕಡಿಯುವಂಥ ಕಲ್ಲಿರುತ್ತೆ ನೋಡಿ, ಅದರಲ್ಲೇ ನಾವು ಶೇಖರಣೆ ಮಾಡಿ ಇಡುವಂಥದ್ದು ಜಾಸ್ತಿಯಾಗಿ. ಅಥವಾ ಈ ಭರಣಿ ಅಂತ ಹೇಳ್ತೀವಿ ನೋಡಿ, ಮಣ್ಣಿದ್ದು, ಅದರಲ್ಲಿ ನಾವು ಹಾಕಿ ಇಡ್ಬೋದು. ಅಥವಾ ಗಾಜಿದ್ದು ಯಾವುದಾದ್ರೂ ನಿಮ್ಮ ಹತ್ರ ಡಬ್ಬಿ ಇದ್ದರೆ ಅದರಲ್ಲಿ ಕೂಡ ನೀವು ಶೇಖರಣೆ ಮಾಡ್ಕೊಳ್ಬೋದು. ಇವನ್ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಸಹ ಮಾಡ್ತಾರೆ. ಆದರೆ ನಾವು ಮಣ್ಣಿನ ಭರಣಿಯಲ್ಲಿ ಅಥವಾ ಈ ರೀತಿ ನಾವು ಕಡಿಯುವಂಥ ಕಲ್ಲಿನಲ್ಲಿ ಇದನ್ನು ಶೇಖರಣೆ ಮಾಡ್ಕೊಂಡು ಇಡ್ತೀವಿ. ಇವಾಗ ನಾವು ಇದನ್ನು ಒಂದೊಂದೇ ಲೇಯರ್ ಬೈ ಲೇಯರ್ ಹಾಕಿಬಿಟ್ಟು ಇದಕ್ಕೆ ಕಲ್ಲು ಉಪ್ಪಿದೆ ನೋಡಿ, ಅದನ್ನು ನಾವು ಹಾಕಿ ಇದನ್ನು ಶೇಖರಣೆ ಮಾಡುವಂಥದ್ದು. ಅದನ್ನೇ ನಾವು ಮಾಡ್ತಾ ಇದ್ದೀವಿ. ತುಂಬ ದೊಡ್ಡದು ಹಲಸಿನನ್ನು ಆಗಿರೋದ್ರಿಂದ ತುಂಬ ಇತ್ತು. ಹಾಗೆ ನಾವು ಈ ರೀತಿ ಲೇಯರ್ ಬೈ ಲೇಯರ್ ಮಾಡಿಕೊಂಡು ಉಳಿದ ಏನು ಹಲಸಿನಕಾಯಿ ಇದೆ ಅದನ್ನು ನಾವು ಈ ಮಣ್ಣಿನ ಭರಣಿಯಲ್ಲಿ ಸಹ ನಾವು ಶೇಖರಣೆ ಮಾಡಿ ಇಟ್ವಿ.
ಇವತ್ತಂತೂ ನಮಗೆ ಸುಸ್ತು ಅಂತ ಹೇಳಿದ್ರೆ ಸುಸ್ತಾಗಿಬಿಡ್ತು. ಯಾಕಂತ ಹೇಳಿದ್ರೆ ಹೊರಗಡೆ ಸಹ ಹೋಗಿದ್ವಿ, ನಂತರ ಮನೆಯದ್ದು ಕೆಲಸ, ನಂತರ ಇವಾಗ ಹಲಸಿನಕಾಯಿದ್ದು ಈ ಥರ ಉಪ್ಪಿನಲ್ಲಿ ಶೇಖರಣೆ ಮಾಡುವಂತಹ ಕೆಲಸ ಎಲ್ಲ ಮಾಡಿ ನಿಜವಾಗ್ಲೂ ತುಂಬ ಸುಸ್ತಾಗಿತ್ತು. ಹಾಗೆ ಹಸ್ಬೆಂಡ್ ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ, ನೋಡ್ಬೋದು ಯಾವ ರೀತಿ ಇದನ್ನು ಕಟ್ತಾ ಇದ್ದಾರೆ ಅಂತ ಹೇಳಿ. ಹಾಗೆ 2 ಮಣ್ಣಿನ ಈ ಜಾರಲ್ಲಿ ನಾವು ಹಾಕ್ಕೊಂಡು ಇಟ್ಟಿದ್ದೀವಿ, ಬಾಕಿದ್ದೆಲ್ಲ ನಾವು ಕಡಿಯುವಂಥ ಕಲ್ಲಿನಲ್ಲಿ ಹಾಕಿಟ್ಟಿದ್ದೀವಿ. ಈ ರೀತಿ ನಾವು ಶೇಖರಣೆ ಮಾಡೋದ್ರಿಂದ ನಮಗೆ 1 ವರ್ಷ ತನಕ ಕೂಡ ಇದನ್ನು ನಾವು ಯೂಸ್ ಮಾಡ್ಕೊಳ್ಬೋದು. ಒಳ್ಳೊಳ್ಳೆ ರೆಸಿಪೀಸನ್ನು ಇದರಲ್ಲಿ ನಾವು ಮಾಡ್ಕೊಳ್ಬೋದು. ಹಾಗೆಯೇ ಹಲಸಿನ ಬೀಜವನ್ನು ಹಾಕಿ ಒಂದು ರೆಸಿಪಿ ಆದರೆ, ಮತ್ತು ಇದನ್ನು ನಾವು ಪಲ್ಯದ ಥರ ಸುಕ್ಕ ಆಗಿರ್ಬೋದು ಅದೆಲ್ಲ ಮಾಡ್ಕೊಳ್ಬೋದು, ಫ್ರೈ ಎಲ್ಲ ಮಾಡ್ಕೊಳ್ಬೋದು. ಆದರೆ ನಾವು ಇವತ್ತು ಇದನ್ನು ಶೇಖರಣೆ ಮಾಡಿರ್ತೀವಲ್ವ, ಇನ್ನು ಪ್ರತಿದಿನ ನಾವು ಒಮ್ಮೆ ಅದಕ್ಕೆ ಕೈ ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಲಿಕ್ಕಿದೆ. ಸೊ ಅದನ್ನು ನಾವು ಡೈಲಿ ಮಾಡ್ತಾ ಇರಬೇಕಿಲ್ಲದಿದ್ದರೆ ಹಾಳಾಗುತ್ತೆ ಅಲ್ಲೇ. ಸೊ ಆ ಒಂದು ಟೆಕ್ನಿಕ್ಸ್ ಎಲ್ಲ ಇದೆ ಇದರ ಹಿಂದೆ. ಮಂಗಳೂರು ಕಡೆಯವರಿಗೆಲ್ಲ ಜಾಸ್ತಿ ಗೊತ್ತಿದೆ, ಇದರ ಬಗ್ಗೆ ಮಾಹಿತಿ ಇದೆ. ಸೊ ಇಷ್ಟನ್ನು ನಾವು ಇವತ್ತು ಶೇಖರಣೆ ಮಾಡಿ ಇಟ್ಟಿದ್ದೀವಿ. ನಾವು ಪ್ರತಿ ವರ್ಷ ಮಾಡ್ತೀವಿ, ಆದರೆ ಈ ಸರ್ತಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀವಿ ಅಂತೇಳಿ ಅನಿಸುತ್ತೆ ನನಗೆ. ಯಾಕಂತ ಹೇಳಿದರೆ ತುಂಬ ದೊಡ್ಡದು ಹಲಸಿನಕಾಯಿ ಸಿಕ್ಕಿತ್ತು ನಮಗೆ, ಅದಕ್ಕೋಸ್ಕರ. ಸೊ ಫ್ರೆಂಡ್ಸ್, ಇದೇ ಆಗಿತ್ತು ಇವತ್ತಿನ ಸಿಂಪಲ್ ಆಗಿರುವಂಥ ವ್ಲಾಗ್. ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲನ್ನು ವಿಸಿಟ್ ಮಾಡ್ತಾ ಇದ್ದೀರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಗೆ ಸಪೋರ್ಟ್ ಮಾಡಿ, ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸನ್ನು ನಾವು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ತುಂಬ ಎಫರ್ಟ್ಸ್ ಆಗ್ತಾ ಇದ್ದೀವಿ. ನಿಮಗೆ ನಾನು ತೋರಿಸಿದ್ದೀನಿ ಕೂಡ ಯಾವ ರೀತಿ ನಾವು ಸಾವಯವ ಗೊಬ್ಬರದ ಬಗ್ಗೆ, ಕೃಷಿ ಬಗ್ಗೆ ಎಲ್ಲ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.